ಏಯ್ ನೀನು ನೋವು ನಿನಗೆ ಆಟೋ ಎತ್ತ ನಡೆಸಲತ್ಗ ನಿಮ್ಮ ಆಟೋದವ್ರು ಅವಳಿ ಹೆಚ್ಚಿಗೆ ಆಗೋಯ್ತು. ನಮ್ಮ ಕಾರಿಗೆ ಎಲ್ಲಾರ ಹತ್ತಿತ್ತಲ್ಲ ನಿಂದು ಆಟೋ ತೋರಿಸ್ತೀವಿ ನಾವು ಎಲ್ಲ ಇದು ಹಚ್ತಿದ್ದೇವೆ ಅಂಬದು. ತಪ್ಪಾಯ್ತು ಮಾಲಕರೇ, ಹತ್ತಿಲ್ಲ ಇನ್ನ. ತಪ್ಪು ತಿಳ್ಕೊಬೇಡ್ರಿ ಮಾಲಕರೇ, ಗರೀಬ್ ಮನುಷ್ಯ ಐತೆ ಜರ ಹಿಂಗೆ ತಕ್ಕೋರಿ ಮಾಲಕರೇ. ನಾವು ಐತೆ ನಂದೇ ತಪ್ಪದ ಮಾಲಕರೇ. ಮತ್ತೆ ನೋಡಿ ಸರ್ ಹೇಳಿರಿ. ನಿಂದು ಯಾನು ತಪ್ಪೈತಿಲ್ಲೋ, ನೀನು ಅವ್ರಿಗೆ ಕೈ ಜೋಡಿಸ್ಲತ್ತಿದಿ. ಏನು ಮಾಡೋದು ಸಾಬ್ರೆ, ಹೊಟ್ಟಿಪಾಡದ ಅಂತ ದೊಡ್ಡ ಮಂದಿ ಸರಿ ಎಲ್ಲ ಬಾಯಿ ಹಚ್ಚರಿ. ನೀವರ ನೋಡತ್ತಿರಲ್ಲ ನಮ್ಮ ಆಟೋದವ್ರ ಹೊಟ್ಟಿಪಾಡು ಏನಾಗ್ಯದ. ಎಲ್ಲ ಕಡೆ ಬಸ್ ಫ್ರೀ ಆಗಿ ನಮ್ಗೆ ಒಂದು ಹೊತ್ತಿಂದ ಊಟ ಸಿಗೋದೇ ಭಾಳ ಕಷ್ಟ ಆಗೈತೆ ಸರ್. ಮತ್ತು ಅಂಥದ್ರಾಗ ಅಂಥ ಮಂದಿ ಸರಿ ನಾವು ಜಗಳಕ್ಕೆ ನಿಂತೇವು, ನೀವು ಇಳಿದು ಹೋದ್ರಿ ಅಂದ್ರೆ ಇವತ್ತು ನನ್ನ ಮಕ್ಕಳು ಉಪವಾಸ ಮಾಡ್ಕೋಬೇಕಾಯ್ತು ಸಾಬ್ರೆ. ಏನು ಮಾಡಿರಿ, ಬದುಕಬೇಕಲ್ಲ ರೋಡಿನ ಮೇಲೆ. ಆಟೋದು EMI ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಮನೆ ನೋಡ್ಕೋಬೇಕು, ಭಾಳ ಹೈರಾಣ ನಡೆದ ಸರ್ ನಮ್ಮ ಆಟೋದವ್ರದ್ದು. ಈಗ ಯಾರು ಸರಿ ಜಗಳ ಆಡೋದು ಉಳ್ದಿಲ್ಲ ನಮ್ಮದು. ಬದುಕಲಕ್ಕೆ ನಮಗೆ ಭಾಳ ಹೈರಾಣ ಅದ ಈಗ. ಆಯ್ತು, ನಿನ್ನ ತಕ್ಲೀಫಿ ಯಾರಿಗೆ ಹೇಳ್ಕೊಂಬರಲ್ಲತ್ತೀಗ? ಯಾರಿಗೆ ಹೇಳ್ಕೊಂಬರ್ರಿ ಸಾಬ್ರೆ, 4 ದಿನದಾಗ ಹಬ್ಬ ಅದ ಸರ್. ಮಕ್ಕಳಿಗೆ ಇನ್ನೂ ಅರ್ವಿ ತಂದಿಲ್ಲ, ಏನು ತಂದಿಲ್ಲ. ದಯವಿಟ್ಟು ನಮ್ಮ ಸರ್ಕಾರಕ್ಕೆ ದಯವಿಟ್ಟು ಫ್ರೀ ಬಸ್ ಬಂದ್ ಮಾಡಕ್ರಿ ಸರ್. ನಾವು ಲಕ್ಷಾಂತರ ಆಟೋ ಜನರು ನಾವು ಬೀದಿಗೆ ಬಂದಿದ್ದೆವು. ಎಷ್ಟೋ ಟ್ಯಾಕ್ಸಿ ಮಂದಿ ನಾವು ಭಾಳ ಕಷ್ಟದಾಗಿದ್ದೆವು. ನಮ್ಗೆ ಆಟೋ EMI ಕಟ್ಟಬೇಕು, ನಮ್ಮ ಮಕ್ಕಳು ಹೊಟ್ಟೆ ನೋಡ್ಕೋಬೇಕು, ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು. ನಿಮ್ಗೆ ಏನಾದರೂ ಫ್ರೀ ಮಾಡೋದಿತ್ತು ಅಂದ್ರೆ ಹಾಸ್ಪಿಟಲ್ ಫ್ರೀ ಮಾಡಿರಿ ಸಾಹೇಬ್ರೆ. ನಮ್ಮ ಮಕ್ಕಳಿಗೆ ಓದ್ಲಕ್ಕೆ ಫ್ರೀ ಮಾಡಿರಿ ನಮ್ಮಂಥ ಬಡವರಿಗೆ. ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೇವೆ ಸಾಹೇಬ್ರೆ, ಫ್ರೀ ಬಸ್ ತೆಗೀರಿ. ನಮ್ಮ ಹೊಟ್ಟಿಗೆ ಏನ್ರ ನೋಡ್ರಿ, ನೀವು ನಮ್ಮಂಥವ್ರ ಮೇಲೆ ಆಶೀರ್ವಾದ ಮಾಡಿರಿ.